ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡತ್ತೀರಿ ಎಲ್ಲರೂ? ಇವತ್ತು ನಾವು ಯಲ್ಲಮ್ಮಗುಡ್ಡಕ್ಕೆ ಹೊಂಟಿದ್ದೇವೆ ರೀ. ನಮ್ಮ ಮಿಸ್ಸಸ್ ಅದು ಫಸ್ಟ್ ಕ್ಲಾಸ್ ಎಲ್ಲ ತುಂಬ್ಕೊಂಡ್ರು. ಊಟ ಗೀಟ ಫ್ರೂಟ್ಸ ಹಣ್ಣುಗಳ ಅಂತೆಲ್ಲ ತುಂಬ್ಕೊಂಡ್ಬಿಟ್ರು. ಆನಂತರ ನಾವು ಹೊಂಟು ಬಿಟ್ವಿ. ನಮ್ಮ ತಮ್ಮ ಪೆಟ್ರೋಲ್ ಹಾಕೊಂಡ ಒಂದು 1500 ರೂಪಾಯಿದ. ನಾನು ನಮ್ಮ ತಮ್ಮ ಇಬ್ಬರು ಡಿವೈಡ್ ಮಾಡಿ 700 ಕೊಟ್ಟು, ಆಮೇಲೆ ನಮ್ಮ ಮಮ್ಮಿ ಪೇರಿಕಾಯಿ ಕೊಟ್ಟರು ಫಸ್ಟ್ ಕ್ಲಾಸ. ಪೇರಿಕಾಯಿ ಎಲ್ಲರೂ ತಿನ್ಕೋತ ಕೂತು ಫಸ್ಟ್ ಕ್ಲಾಸ್ ಕಟ್ ಮಾಡಿ. ಆನಂತರ ಇದು ಯಾವುದೋ ಬೈಲಂಗಲ್ ಕಡೆ ಒಂದು ಚೆನ್ನಮ್ಮ ಅಂತ ಮಾಡಿದ್ವಿ, ಆದರೆ ಅದು ಬಸವೇಶ್ವರ ಮುರಿದಿದ್ರಿ. ಸಾರಿ ರೀಪ, ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಪ್ರಯಾಣ ಹೊಂಟು ಬಿಟ್ವಿ. ಇಲ್ಲಿ ನೋಡಿ ನದಿ ಎಷ್ಟು ಮಸ್ತಿದೆ. ಮಾತಾಡ್ಕೊತ ಹಾಡು ಅನ್ಕೋತ ಎಲ್ಲ ಫ್ಯಾಮಿಲಿ ಹೊಂಟಿದ್ದು ರೀ. ನಾನು ನಮ್ಮ ತಮ್ಮ ವೈನೀರ ಪಾಪು ನಮ್ಮ ಸಣ್ಣ ತಮ್ಮ ನಮ್ಮ ಮಮ್ಮಿ ಎಲ್ಲರೂ ಹೊಂಟಿದ್ದು ರೀ. ಯಲ್ಲಮ್ಮಗುಡ್ಡಕ್ಕೆ ಮಾತಾಡ್ಕೋತ ಮೊದಲು ಜೋಗಳ ಬಾವಿಗೆ ಹೋಗ್ಬೇಕಂತಂದು ಗಾಡಿ ನಿಲ್ಸಿದ್ರು. ಇಲ್ಲಿ ನೋಡಿ ಹೊಳೆ ಎಷ್ಟು ಮಸ್ತಿದೆ. ಎಲ್ಲ ಪಾರ್ಕಿಂಗ್ ಮಾಡಿದ್ರು ಗಾಡಿ. ಇಲ್ಲೇ ಗಾಡಿ ನಿಲ್ಲಿಸಿ ಹೊಂಟು ಬಿಟ್ಟು ಜೋಗಳ ಬಾವಿ ಕಡೆ. ಇದು ಗುಡಿ ರೀ. ಎಲ್ಲರೂ ಹಣ್ಣುಗಳು ಮಾರು ಅದು ಮಾರು ಇದು ಮಾರು ಮಾಡತ್ತೀರಿ. ಯಲ್ಲಮ್ಮ ದೇವಿ ದರ್ಶನ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ರೀ. ದರ್ಶನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ರೀ. ಯಲ್ಲಮ್ಮ ದೇವಿ ಸತ್ತುಳು ಯಲ್ಲಮ್ಮ ರೀ ಅವರು. ಆನಂತರ ನಾವು ಬಂದ್ವಿ. ಇದು ನೋಡಿ ಜೋಗಳ ಬಾವಿ ಸೈಡು ಮತ್ತು ಪೈಪ್ಲೈನ್ ಹಚ್ಚಿರಿ. ಯಾರು ಬೇಕಾದ್ರೆ ಜಳಕ ಮಾಡ್ಬೋದು ಇಲ್ಲೇ ಸೈಡು. ನಾವಂತೂ ಜಳಕ ಮಾಡಲಿಲ್ಲ. ಅಲ್ಲೇ ಜೋಗಳ ಬಾವಿ ಸ್ವಲ್ಪ ಕೈಕಾಲು ತಗೊಂಡು ಎಲ್ಲರೂ ಡ್ರೆಸ್ ಅದು ಒಣ ಹಾಕಿರಿ. ಇದೇ ನೋಡಿ ಜೋಗಳ ಬಾವಿ ಚೆನ್ನಾಗಿದೆ. ಆಮೇಲೆ ನಮ್ಮ ಮಿಸ್ಸಸ್ ಅವರು ವೈನಿಯವರು ಸ್ವಲ್ಪ ದೇವರಿಗೆ ಜೋಗಳಮ್ಮನಿಗೆ ನಿವೇದಿ ಕೊಡ್ಬೇಕಂತಂದು 7 ಥರ ನಿವೇದಿ ತೆಗಿತಾಯಿದ್ರು. ಬದ್ನಿಕಾಯಿ ಭಾಜಿ, ಚಪಾತಿ, ರೊಟ್ಟಿ ಏನೇನು 7 ಥರ ತೆಗೆದ್ರು. ಆಮೇಲೆ ಎಲ್ಲ ಮುಗಿಸಿ ನಾವು ಯಲ್ಲಮ್ಮಗುಡ್ಡಕ್ಕೆ ಬಂದ್ವಿ. ಅಲ್ಲಿ ಮೊದಲು ಉಡಿ ತುಂಬಿದ್ವಿ. ನಮ್ಮ ಮಮ್ಮಿಯವರು ಒಂದು ಮಾಲೆ ತೊಗೊಂಡ್ರು ಯಲ್ಲಮ್ಮ ದೇವ್ರಿಗೆ ಅಂತಂದು. ಎಲ್ಲರೂ ಉಡಿ ತುಂಬ ಸಾಮಾನು ತೊಗೊಂಡು ಇಲ್ಲಿ ಹೊರಗಡೆ ಯಲ್ಲಮ್ಮ ದೇವಿ ಸನ್ನಿಧಿತ್ತು, ಅಲ್ಲಿ ನಾವು ಉಡಿ ತುಂಬಿದ್ವಿ. ನಮ್ಮ ಮಿಸ್ಸಸ್ ಅವ್ರು ಮರೆತು ಭಂಡಾರ ಹಂಗೆ ಹೋಗ್ತಾಯಿದ್ರು. ಮತ್ತು ಆಮೇಲೆ ನಮ್ಮ ಮನೆಯವ್ರು ಹೇಳಂತಲೇ ಅವ್ರ ದೇವ್ರಿಗೆ ಒಂದು ಸ್ವಲ್ಪ ಭಂಡಾರ ಹಚ್ಚರು. ಆಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಹೊರಗಡೆ ಬಂದು ಒಂದು ಫೋಟೋ ಹೊಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ವಿ. ಹೊರಗಡೆ ಬಂದು ಒಂದು ಗುಡಿ ಹತ್ರ ಎಷ್ಟು ನೋಡಿ ಊಟ ಎಷ್ಟು ಮಸ್ತಿದೆ. ಆಮೇಲೆ ಊಟ ಗೀಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮಾತಾಡಿ ನಮ್ಮ ಪ್ರಯಾಣ ಪರಶುರಾಮಗಢಕ್ಕೆ ಹೊಂಟಿಬಿಟ್ವಿ. ನಾನು ನಮ್ಮ ಎಲ್ಲರೂ ಹೊಂಟಿದ್ವಿ. ಆಮೇಲೆ ಟಿಕೆಟ್ ತೊಗೊಂಡ್ವಿ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಒಬ್ರಿಗೆ 10 ರೂಪಾಯಿ. ಇದೇ ನೋಡಿ ಮಸ್ತಿದೆ ಗೋಡೆ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಇದೇ ಪರಶುರಾಮಗಢ. ತೊಳಗಡೆ ಹೋಗ್ಬೇಕು. ಮಂಗ್ಯಾವ ನೋಡಿ ಎಷ್ಟು ಮಸ್ತ್. ನಮ್ಮ ಪಾಪು ಸ್ವಲ್ಪನೂ ಹೆದರಲಿಲ್ಲ. ಅವ್ನು ಹಾಗೆ ಮುಂದ್ಗಡೆನೂ ಹೊಂಟಿದ್ದಾರೆ. ಧೈರ್ಯ ನೋಡಿ ಹೆಂಗಿದೆ, ನಗ್ತಾ ಇದ್ದಾನೆ. ಮತ್ತು ಗುಂಬಡಿ ಹಾಕಿ ಸ್ವಲ್ಪ ಟಪ್ ಇದೆ. ನಮ್ಮ ಮಿಸ್ಸಸ್ ಅವರು ಇಳಿಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ವೈನಿಯರ್ಗೂ ಇಳಿಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಪಾಪು ಎಷ್ಟು ಸ್ಪೀಡ್ ಹೇಳ್ದ, ನಾನು ಒಂದು ಸ್ವಲ್ಪ ಸ್ಪೀಡ್ ಹೇಳಿದೆ. ಅಲ್ಲಿ ಹೋಗ್ಬೇಕು ನೋಡಿ. ಓಪನ್ ಏರಿಯಾ ಇದೆ ಮಸ್ತು ನೋಡಿ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಮುಗಿಸ್ತಿಂದ. ಇದು ಪರಶುರಾಮಗಢ. ಇಲ್ಲಿ ನೀರು ತಾನೇ ಉತ್ಪಾದನೆ ಆಗಿ ಬರುತ್ತೆ. ಸ್ವಲ್ಪ ನೀರಿಂದ ನಾವು ಇದನ್ನು ಮಾಡಿದ್ವಿ. ಆಮೇಲೆ ವಾಪಸ್ ಬರ್ತಾ ಮಂಗ್ಯ ನಮ್ಮ ಮಮ್ಮಿಯವ್ರದ್ದು ಚೀಲ ಕಸ್ಕೋತು. ಅವ್ರು ಮುಚ್ಕೊಂಡು ಬರ್ತಾಯಿದ್ರು. ಕೊಬ್ಬರಿ ಹೊಡೆದು ದೇವರಿಗೆ ಪ್ರಸಾದ ಮುಚ್ಕೊಂಡು ಬರ್ತಾಯಿದ್ರು. ಮಂಗ್ಯ ಕಸ್ಕೊಂಡು ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಇದನ್ನು ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋ.